ಹಲೋ ಫ್ರೆಂಡ್ಸ್ ಈ ದಿನ ನಾನು ತುಂಬಾ ಈಸಿಯಾಗಿರುವಂತಹ ಸ್ಯಾರಿ ಕುಚ್ಚು ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಈಸಿ ಇದು ಹಾಕೋದಕ್ಕೆ, ನೋಡೋದಕ್ಕೂ ಸಹ ಪೆಟಲ್ಸ್ ಥರ ಕಾಣಿಸುತ್ತೆ. ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಕ್ಯೂಟ್ ಆಗಿರುವಂಥ ಒಂದು ಪೆಟಲ್ ಡಿಸೈನ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಈಸಿ. ಮೊದಲದಕ್ಕೆ ನಾನು ಪಿಂಕ್ ಕಲರ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು ಸ್ಮಾಲ್ ಫ್ಲವರ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ನಿಮ್ಗೆ ಈ ಥರ ಇಲ್ಲ ಅಂದರೆ ಬೇರೆ ನಿಮ್ಮ ಹತ್ರ ಯಾವುದಿದೆ ಅದು ತೊಗೋಬಹುದು. ಮೊದಲು ನಾನು ಇವಾಗ ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಳ್ಳೋಣ ಬನ್ನಿ. ಮೊದಲು ನಾನು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಸಿಂಗಲ್ ಲಾಕನ್ನು ಮಾಡ್ತಾಯಿದ್ದೀನಿ. ನಾಟ್ ಬಂದ್ಬಿಟ್ಟು ಅದು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಸೊ ಇವಾಗ ನಾನು ಅದಕ್ಕೆ ಚೈನನ್ನು ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೌಂಟ್ ಮಾಡ್ಕೊಳ್ಳೋಣ ಚೈನ್ ಎಷ್ಟು ಹಾಕ್ತಿದ್ದೀನಿ ಅಂತ. 1 ಚೈನ್, ಸ್ವಲ್ಪ ಸ್ಲೋ ಆಗಿ ತೋರಿಸ್ತೀನಿ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ 2 ಚೈನ್, 3 ಚೈನ್, 4 ಚೈನ್. ನಾನಿಲ್ಲಿ ಒಂದು ಲಾಕನ್ನು ಹಾಕ್ಕೊಂಡು 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿದ ನಂತರ 4 ಚೈನ್ ಲೆವೆಲ್ಗೆ ಎಲ್ಲಿಗೆ ಬರುತ್ತೆ ನಾವು ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಒಂದು ಸಿಂಗಲ್ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ನಾವು ಚೈನ್ಗಳನ್ನು ಹಾಕ್ಕೊತಾ ಹೋಗೋಣ. ಮತ್ತೆ ಕೌಂಟ್ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ಮತ್ತೆ ಅಗೇನ್ ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡು ಸೇಮ್ ನಾವು 4 ಚೈನ್ನ ಲೆವೆಲ್ಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕನ್ನು ಮಾಡಿಕೊಂಡೆ. ಬಟ್ಟೆಗೆ ಲಾಕ್ ಹಾಕಿದ ನಂತರ 2 ಸರಿ ನಾನು 4 ಚೈನನ್ನು ಹಾಕ್ಕೊಂಡೆ. ಸ್ಟಾರ್ಟಿಂಗ್ನಲ್ಲಿ 2 ಟೈಮ್ 4 ಚೈನನ್ನು ಹಾಕ್ಕೊಂಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾವು ಒಂದು ಫ್ಲವರ್ ಬೀಡನ್ನು ತೋರಿಸಿದ್ನಲ್ಲ, ಆ ಫ್ಲವರ್ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಫ್ಲವರ್ ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡಿದ ನಂತರ ಅದಕ್ಕೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಫ್ಲವರ್ ಬೀಡ್ ಹಾಕಿದ ನಂತರ ಒಂದು ಲಾಕ್ ಮಾಡಿಕೊಂಡು ಬಟ್ಟೆಗೂ ಸಹ ನಾವು ಫ್ಲವರ್ ಬೀಡ್ ಲೆವೆಲ್ಗೆ ನಾವು ಒಂದು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಬಟ್ಟೆಗೂ ಸಹ ಒಂದು ಲಾಕನ್ನು ನಾನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಎಗೇನ್ ನಾವು ಚೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ 4 ಚೈನ್ 2 ಟೈಮ್ ಹಾಕ್ಕೊಂಡೆ. ನಂತರ ಒಂದು ಫ್ಲವರ್ ಬೀಡ್ ಹಾಕ್ಕೊಂಡ್ವಿ. ಮತ್ತೆ ನಾವು 4 ಚೈನನ್ನು ಕಂಟಿನ್ಯೂ ಮಾಡ್ಕೊತಿದ್ದೀವಿ. ಸೊ ಫ್ಲವರ್ ಬೀಡ್ ಹಾಕಿದ ನಂತರ ಮತ್ತೆ 4 ಚೈನನ್ನು 1 ಟೈಮ್ ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಎಗೇನ್ ನಾವು ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ನಾವು 3 ಟೈಮ್ ಹಾಕ್ಕೋಬೇಕು. ನಾವು ಫ್ಲವರ್ ಬೀಡ್ ಹಾಕಿದ ನಂತರ 4 ಚೈನನ್ನು ನಾವು 3 ಟೈಮ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ 2 ಟೈಮ್, ಮತ್ತು ಡಿಸೈನ್ ಎಂಡ್ ಮಾಡಬೇಕಾದ್ರೂ ಅಷ್ಟೇ ಎಂಡಿಂಗ್ನಲ್ಲಿ 2 ಟೈಮ್, ಮಿಡಲ್ನಲ್ಲಿ ಬಿಟ್ವೀನ್ ಮಿಡಲ್ನಲ್ಲಿ ನಾವು ಬೀಡ್ ಹಾಕಿದ ನಂತರ 3 ಟೈಮ್ ನಾವು 4 ಚೈನನ್ನು ಹಾಕ್ಕೊತೀವಿ. ಎಗೇನ್ ಅದು 3 ಟೈಮ್ ಹಾಕಿದ ನಂತರ ಬೀಡನ್ನು ಮತ್ತೆ ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡು ಎಗೇನ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು 3 ಟೈಮ್ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 4 ಚೈನನ್ನು ಹಾಕ್ಬಿಟ್ಟು ಲಾಕನ್ನು ಮಾಡ್ತಾಯಿದ್ದೀನಿ. 4 ಚೈನ್ನ ಹಾಕ್ಕೊಳ್ಳೋಣ, ಲಾಕನ್ನು ಸಹ ಮಾಡ್ಕೊಳ್ಳೋಣ. ಹಾಗೆಯೇ ನಾವು 4 ಚೈನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಡಿಸೈನನ್ನು ಸೇಮ್ ಇದೇ ರೀತಿ 4 ಚೈನ್ 4 ಚೈನ್ 4 ಚೈನ್ 3 ಟೈಮ್ ಹಾಕ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಡಿಸೈನ್ ಎಂಡ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಒಂದು ಬೀಡ್ ಹಾಕಿದ ನಂತರ 4 ಚೈನನ್ನು 2 ಟೈಮ್ ಹಾಕ್ಬಿಟ್ಟು ಥ್ರೆಡ್ ಮೇಲ್ಭಾಗ ಮಾಡಿ ಕಟ್ ಮಾಡಿದ್ರೆ ಸೊ ಅಲ್ಲಿ ಡಿಸೈನ್ ಎಂಡ್ ಆಗುತ್ತೆ. ಥ್ರೆಡ್ಡಲ್ಲಿ ನಾಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅಲ್ಲಿ ನಾವು ಮತ್ತೆ ಕೈಯಲ್ಲಿ ಹಾಕೋ ನೆಸೆಸಿಟಿ ಇರೋದಿಲ್ಲ. ಸೊ ನಾನು ಡಿಸೈನ್ ಎಂಡ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಆದ ನಂತರ 3 ಟೈಮ್ ಅಥವಾ ಡಿಸೈನ್ ಎಂಡ್ ಮಾಡೋದಾದರೆ 2 ಟೈಮ್ ನಾವು 4 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿದೆ. ಸೊ ನಾನಲ್ಲಿ ಥ್ರೆಡ್ನ ಇಲ್ಲಿ ನಾನು ಕಟ್ ಮಾಡೋದಿಲ್ಲ. ಸೊ ಅದ್ರ ಬದಲು ಮತ್ತೆ ಎಗೈನ್ 4 ಚೈನನ್ನು ಹಾಕ್ಕೊಳ್ಳೋಣ. 2 ಟೈಮ್ ಎಂಡಿಂಗ್ನಲ್ಲಿ ಹಾಕಾದ ನಂತರ 4 ಚೈನನ್ನು 1 ಟೈಮ್ ಹಾಕ್ಕೊಂಡು ಬಟ್ಟೆನ ರಿವರ್ಸ್ ತೊಗೊಳ್ಳೋಣ. ಟರ್ನ್ ಮಾಡ್ಕೊಳ್ಳೋಣ, ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಫೇಸ್ ಮಾಡಿದ್ದು, ಈಗ ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಎಗೇನ್ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಚೈನ್ ಹಾಕಿದ್ದು 4 ಚೈನ್ ಮೇಲೇ ಲಾಕನ್ನು ಮಾಡ್ಕೊಳ್ಳೋಣ. ಎಗೇನ್ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ ಮೇಲೇ ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಟೈಮ್ 4 ಚೈನ್ ತೊಗೊಂಡು 4 ಚೈನ್ ಮೇಲೆ ಲಾಕ್ ಮಾಡ್ಕೊಂಡಿದ್ದ ನಂತರ
2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್ 6 ಟೈಮ್ ಟೋಟಲ್ 6 ಚೈನನ್ನು ಹಾಕ್ಕೊಂಡು ಬೀಡನ್ನ ಸುತ್ತ ಕವರ್ ಮಾಡೋದಕ್ಕದು. ಸೊ ಬೀಡನ್ನ ಮೇಲೆ ನಾವು ಅದ್ರ ಪಕ್ಕದಲ್ಲಿರೋಂಥ ಲೆಫ್ಟ್ ಸೈಡ್ನಲ್ಲಿರೋಂಥ 4 ಚೈನ್ ಲಾಕ್ಗೆ ನಾವು 6 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಾವಲ್ಲಿ ಡಿಸೈನ್ನ ಹಾಕೋದಕ್ಕೆ ಇದು ಬೀಡನ್ನ ಸುತ್ತ ನಾವು ಚೈನ್ನ ಕವರ್ ಮಾಡ್ಕೊಂಡಿದ್ದು. ನಂತರ ಮತ್ತೆ ನಾವು 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಂಡು ಲಾಕನ್ನು ಕಂಪ್ಲೀಟ್ ಡಿಸೈನ್ಗೆ ಅದೇ ರೀತಿ ಕಂಪ್ಲೀಟಾಗಿ ಮಾಡ್ಕೊತ ಹೋಗಬೇಕು. 4 ಚೈನ್ನ ತೊಗೋಬೇಕು. 4 ಚೈನ್ನ ಮೇಲೆ ಮತ್ತೆ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಮತ್ತೆ 4 ಚೈನ್ನ ತೊಗೋಬೇಕು. ಮತ್ತೆ ಪಕ್ಕದಲ್ಲಿರೋ 4 ಚೈನ್ನ ಮೇಲೆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೋಬೇಕು. ಸೊ ಈ ಡಿಸೈನ್ ತುಂಬಾ ಈಸಿ ಫ್ರೆಂಡ್ಸ್, ಹಾಗೂ ನೋಡೋದಕ್ಕೂ ಅಷ್ಟೇ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದು ಇಷ್ಟ ಆಗಿದರೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಂಡು ಅದನ್ನು ನಿಮಗೆ ಇನ್ನೂ ಇಷ್ಟ ಆಗಿದೆ, ಚೆನ್ನಾಗಿ ಬರ್ತಾ ಇದೆ ಅನಿಸಿದ್ರೆ ನೀವು ಒಂದೊಂದು ಸ್ಯಾರಿಗೂ ಸಹ ಹಾಕ್ಕೋಬೋದು. ಸೊ ಸಿಂಪಲ್ಲಾಗಿ ಬೇಗನೆ ಹಾಕುವಂಥ ಡಿಸೈನ್ನ ನಾನು ಇವತ್ತು ಹೇಳ್ಕೊಡ್ತಾ ಇರೋದು. ಸೊ ಇಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಎಗೇನ್ ನಾವು ಫ್ಲವರ್ ಬೀಡ್ ಮೇಲೆ 6 ಚೈನನ್ನು ಹಾಕ್ಕೊಂಡು ಫ್ಲವರ್ ಬೀಡ್ ಲೆಫ್ಟ್ ಸೈಡ್ನಲ್ಲಿ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಕಂಪ್ಲೀಟಾಗಿ ಡಿಸೈನ್ಗೆ ಲಾಕನ್ನು ಮಾಡ್ಕೊತ ಹೋಗಬೇಕು. 4 ಚೈನ್ ಇರೋ ಕಡೆ 4 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಫ್ಲವರ್ ಬೀಡ್ ಮೇಲೆ 6 ಚೈನ್ನ ಹಾಕಿ ಅದ್ರ ಸುತ್ತ ನಾವು ಕವರ್ ಮಾಡ್ಕೋಬೇಕು. ಸೊ ಎಂಡಿಂಗ್ನಲ್ಲಿ ನಾವು ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೋಬೇಕು. ಇಲ್ಲಿ ಥ್ರೆಡ್ಡನ್ನು ನಾವು ಕಟ್ ಮಾಡಬಾರ್ದು. ಮತ್ತೆ ಎಗೇನ್ ಹಾಗೆಯೇ ಮತ್ತೆ ಫ್ರಂಟ್ಗೆ ನಾವು ಟರ್ನ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಆ್ಯಸ್ ಯೂಶ್ವಲ್ ಎಗೇನ್ ಮತ್ತೆ ನಾವು 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವು 4 ಚೈನ್ ಮೇಲೇ ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿ 4 ಚೈನ್ಗೆ ಮತ್ತೆ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿರುವಂಥ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಒಳಗಡೆಯಿಂದ ಒಂದು ಸಿಂಗಲ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ ನಂತರ ನಾವು ಅಲ್ಲಿಂದಲೇ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡೆ ಡಬಲ್ ಕ್ರೋಶ. ಸೊ 1 ಟೈಮ್ ಡಬಲ್ ಕ್ರೋಶವನ್ನು ನಾವು ನೀಡಲ್ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಕೌಂಟ್ ಮಾಡ್ಕೊಳ್ಳಿ. ನಾವು 1 ಟೈಮ್ ಒಂದು ಸರಿ ಡಬಲ್ ಕ್ರೋಶ ಮಾಡಿಕೊಂಡೆ, 2ನೇ ಸರಿ ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಸೊ ಈಗ 3ನೇ ಸರಿ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ. ಈ ರೀತಿ ನಾವು ಡಬಲ್ ಕ್ರೋಶ ಎಷ್ಟು ಕೌಂಟ್ ಮಾಡ್ಕೊತೀವಿ ಅಂತ ತೋರಿಸ್ತೀನಿ, ಹೇಳ್ತೀನಿ. ಸೊ 3 ಟೈಮ್ ಡಬಲ್ ಕ್ರೋಶ ಮಾಡಿದ ನಂತರ 4ನೇ ಸರಿನೂ ಸಹ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ 4ನೇದು ಡಬಲ್ ಕ್ರೋಶ ಆಗಿದ ನಂತರ ನೋಡಿ ತೋರಿಸ್ತೀನಿ. ಈಗ ಮತ್ತೆ ನಾವು ಇನ್ನೊಂದು ಮಾಡ್ಕೊಳೋದು ಬೇಡ. ಸೊ 4 ಡಬಲ್ ಕ್ರೋಶ ಆದಮೇಲೆ ನಾವು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆಗಿದ ನಂತರ ಮತ್ತೆ ನಾವು ಎಗೇನ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಈ ಥರ ಒಂದು ಟೈಮ್ ನಾವು 4 ಡಬಲ್ ಕ್ರೋಶ ಮಾಡಿದ ನಂತರ ಅದು ಪೆಟಲ್ ಥರ ಕ್ರಿಯೇಟ್ ಆಗಿರುತ್ತೆ. ಒಂದು ಸಿಂಗಲ್ ಲಾಕ್ ಹಾಕಿದ್ಮೇಲೆ ಮತ್ತೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2ರಲ್ಲಿ ಒಂದು ಈ ರೀತಿ ನಾವು ಪೆಟಲ್ಸ್ನ ಬರೋ ಥರ 4 ಅಥವಾ 5 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದು ಸಿಂಗಲ್ ಲಾಕನ್ನು ಹಾಕಿದ್ರೆ ಅಲ್ಲಿ ಡಬಲ್ ಕ್ರೋಶ ನಮಗೆ ಒಂದು ಪೆಟಲ್ ಶೇಪಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಇದೇ ರೀತಿ 3 ಪೆಟಲ್ ಬರೋ ಥರ ನಾವಿಲ್ಲಿ ಡಿಸೈನಲ್ಲಿ 4 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಇದು ತುಂಬಾ ಈಸಿ ಫ್ರೆಂಡ್ಸ್, ನಿಮಗೆ ಯಾವುದು ಕನ್ಫ್ಯೂಷನ್ ಇರೋದಿಲ್ಲ, ಬೇಗನೆ ಆಗೋಗುತ್ತೆ. 1 ಅವರಲ್ಲಿ ಆಲ್ಮೋಸ್ಟ್ 1 ಅವರ್ನಲ್ಲಿ ಡಿಸೈನನ್ನು ನೀವು ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೋದು. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನಾವು 4 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದು ಸಿಂಗಲ್ ಲಾಕನ್ನು ಅಥವಾ ಸಿಂಗಲ್ ಕ್ರೋಶವನ್ನು ಒಂದು ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಪೆಟಲ್ಸ್ ರೆಡಿಯಾಗಿರುತ್ತೆ. ನೋಡಿ ಅದು ಆದಮೇಲೆ ಡಿಸೈನ್ ಯಾವ ಥರ ಕಾಣಿಸುತ್ತೆ ಒಂದು ಡಿಸೈನ್ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಈ ರೀತಿ 3 ಪೆಟಲ್ ಆದ ನಂತರ ಅದು ಯಾವ ಲೆವೆಲ್ಗೆ ಬರುತ್ತೆ ಅದ್ರ ಮೇಲೇ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ಬೀಡ್ನ ಪಕ್ಕದಲ್ಲಿ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆ ಲಾಕ್ ಮಾಡಿ ಎಗೇನ್ ನಾವು 4 ಚೈನ್ ಲಾಕ್ ಮಾಡಿದ್ವಲ್ಲ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಿಮಗೆ ಪೆಟಲ್ಸ್ ಡಿಸೈನ್ ರೆಡಿಯಾಗಿದೆ. ಇದೇ ರೀತಿ ಮಿಕ್ಕಿರೋಂತಹ ಬೇರೆ ಫ್ಲವರ್ ಬೀಡ್ಗೂ ಸಹ ಸೇಮ್ ಡಿಸೈನ್ನ ನಾವು ಹಾಕ್ಕೋಬೇಕು. ಸೊ ನಾವು ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ ಅದರ ಲೆವೆಲ್ನ ಮೇಲೇ ನಾವು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿ 4 ಚೈನ ಒಳಗಡೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶವನ್ನು 3 ಟೈಮ್ 4 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ, ಒಂದು ಸಿಂಗಲ್ ಲಾಕು, ಮತ್ತು 4 ಡಬಲ್ ಕ್ರೋಶ ಒಂದು ಸಿಂಗಲ್ ಲಾಕ್, ಮತ್ತು 4 ಡಬಲ್ ಕ್ರೋಶ ಒಂದು ಸಿಂಗಲ್ ಲಾಕ್. ಈ ಥರ ಮಾಡಿಕೊಂಡ್ರೆ 3 ಪೆಟಲ್ ರೆಡಿ ಆಗಿರುತ್ತೆ. ಸೊ ಆ ಡಿಸೈನ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ. ಸೊ ನಿಧಾನವಾಗಿ ನೀವು 4 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಅಲ್ಲಿ ಡಬಲ್ ಕ್ರೋಶ ಮಾಡಬಾರ್ದು.
ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಮತ್ತು ನೀವು 4 ಡಬಲ್ ಕ್ರೋಶವನ್ನು ಮಾಡಿಕೊಂಡು, ಅಂದರೆ ಸೂಜಿ ಮೇಲೆ ದಾರ ತೊಗೊಂಡು ಒನ್ ಟೈಮ್ ಎರಡರಲ್ಲಿ ಒಂದು ಅಂತ ನೀವು ಆ ಥರ 4 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದು ಸಿಂಗಲ್ ಲಾಕನ್ನು ಹಾಕ್ಕೋಬೇಕು. ಈ ರೀತಿ ನೀವು 3 ಟೈಮ್ 4 ಡಬಲ್ ಕ್ರೋಶ ಸಿಂಗಲ್ ಲಾಕನ್ನು ಹಾಕ್ಕೊಂಡ್ರೆ ನೋಡಿ, ಈ ರೀತಿ ಪೆಟಲ್ ಡಿಸೈನ್ ನಿಮಗೆ ರೆಡಿಯಾಗಿರೋದು ಕಾಣಿಸುತ್ತೆ. ಸೊ ಅದನ್ನು ಪಕ್ಕದಲ್ಲಿರೋಂಥ 4 ಚೈನ್ನ ಒಳಗಡೆ ಲಾಕನ್ನು ಮಾಡಿಕೊಂಡು, ಮತ್ತೆ 4 ಚೈನ್ ಲಾಕ್ನ ಮೇಲೆ ಮತ್ತೆ ಒಂದು ಸಿಂಗಲ್ ಲಾಕನ್ನು ನಾವು ಮಾಡ್ಕೋಬೇಕು. ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಕಂಪ್ಲೀಟಾಗಿ ಡಿಸೈನನ್ನು ಹಾಕ್ಕೊಳ್ಬೇಕು. ಡಿಸೈನ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಳ್ಳೋಣ. ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಲಾಕನ್ನು ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಲಾಕನ್ನು ಮಾಡಿಕೊಂಡು ಅಲ್ಲಿಂದಲೇ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ತೋರಿಸ್ತೀನಿ ನೋಡಿ, ಕಂಪ್ಲೀಟ್ ಡಿಸೈನ್ ರೆಡಿಯಾಗಿದೆ. ಈಗ ನಾವು ಅಲ್ಲಿ ಪೆಟಲ್ ಸ್ಪೀಡ್ ಮಧ್ಯದಲ್ಲಿ ನಾವು 4 ಚೈನ್ ಹಾಕಿದ್ದೀವಲ್ಲ, ಅದ್ರ ಜಾಗದಲ್ಲಿ ನಾವಲ್ಲಿ ಡಬಲ್ ಕುಚ್ಚನ್ನು ಹಾಕ್ಕೊತೀವಿ. 120ರಿಂದ 140 ಕುಚ್ಚನ್ನು ಹಾಕ್ಕೊತೀವಿ. ಅದರ ಡಬಲ್ ಅಂದರೆ 240 to 280 ಎಳೆ ಆಗಿರುತ್ತೆ. ಸೊ ಅದನ್ನು ಸಹ ಮುದ್ದಾಗಿ ಕಾಣಿಸುತ್ತೆ. ತುಂಬ ಲೆಂತಿಯಾಗಿ ಹಾಕ್ಬಿಡಿ ಯಾವತ್ತು ಕುಚ್ಚನ್ನು. ಚೆನ್ನಾಗಿರೋದೆಲ್ಲ ಶಾರ್ಟ್ ಆಗಿದ್ದಷ್ಟು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಕುಚ್ಚು ಸ್ಯಾರಿನಲ್ಲಿ ಹಾಕಿದಾಗ. ಸೊ ತುಂಬ ಲೆಂತಿಯಾಗಿ ಹಾಕ್ಬಿಡಿ. 1 ಇಂಚ್ಗಿಂತ ಕಡಿಮೆ ಇರಲಿ. 1.5 ಇಂಚೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಸೊ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಡಿಸೈನ್ ಅಂತೇನು ಹೇಳ್ಬೋದು. ಕೆಲವರು ಕಸ್ಟಮರ್ ಸಿಂಪಲಾಗಿ ಹಾಕ್ಕೊಡಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಡಿಸೈನ್ನ ಹಾಕಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಇದನ್ನು ನಾವು 500ವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾ ಈಸಿ ಹಾಕೋದು, ಬೇಗನೂ ಸಹ ಆಗುತ್ತೆ. ಕೆಲವರಿಗೆ ವಿತಿನ್ 1 hour 2 hourನಲ್ಲಿ ನಮಗೆ ಡಿಸೈನ್ ಬೇಕು ಅಂತ ಅರ್ಜೆಂಟ್ನಲ್ಲಿ ಕೊಡ್ತಾರೆ ಸ್ಯಾರಿನ. ಅಂಥವ್ರಿಗೆ ಈ ಡಿಸೈನ್ನ ತೋರಿಸಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಬೇಗನೂ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಅವರು ತುಂಬ ಅರ್ಜೆನ್ಸಿನಲ್ಲಿರ್ತಾರೆ. ಸೊ ಅಂಥವ್ರಿಗೆ ಈ ಡಿಸೈನನ್ನು ನೀವು ಹಾಕ್ಕೊಡಿ. ನಿಮಗೂ ಇಷ್ಟ ಆಗಿದೆ, ನಿಮ್ಮ ಸ್ಯಾರಿಗೂ ಸಹ ನೀವು ಹಾಕ್ಕೊಳ್ಳಿ. ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಕ್ಕೊಂಡ್ಮೇಲೆ ಯಾವ ರೀತಿ ಬಂತು, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಗೆ ಏನಂತ ಕಮೆಂಟ್ಸ್ ಕೊಟ್ಟರು ಅನ್ನೋದನ್ನು ಸಹ ನನಗೆ ಹೇಳಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ನಿಮಗೆ ಸಿಂಪಲ್ ಟು ಬ್ರೈಡಲ್ ಡಿಸೈನ್ ಹಾಗೂ ಸ್ಲ್ಯಾಂಟಿಂಗ್ ಆರ್ಚ್ ಮತ್ತು ಬಾರ್ಡರ್ ಡಿಸೈನ್ಸ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.